ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಪ್ರಕೃತೇಃ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಕೃಷ್ಣ ಅರ್ಜುನನಿಗೆ ಕರ್ಮದ ಮಹತ್ವವನ್ನು ಹೇಳ್ತಾ ಇದ್ದಾನೆ. ಕರ್ಮವನ್ನು ಯಾವ ಪ್ರಸಂಗದಲ್ಲಿ ಕೂಡ ಬಿಡಬಾರದು. ಆದರೆ ಅದೇ ಪ್ರಸಂಗದಲ್ಲಿ ಜ್ಞಾನವನ್ನು ಗಳಿಸುವ ಒಂದು ಉದ್ದೇಶವೂ ಕೂಡ ಸಾಧಕನಿಗೆ ಇರಬೇಕು. ಮನೆಯಲ್ಲಿ ಮಾಡಬಹುದಾದಂತಹ ತೀರಾ ಸಣ್ಣ ಪುಟ್ಟ ಗೃಹ ಕೃತ್ಯಗಳು, ವೈಯಕ್ತಿಕ ಕೆಲಸಗಳು, ಸಮಾಜದ ಕೆಲಸಗಳು, ರಾಷ್ಟ್ರದ ಕೆಲಸಗಳು, ಶಾರೀರಿಕ ಕಾರ್ಯವೇ ಇರಲಿ, ಮಾನಸಿಕ ಕಾರ್ಯವೇ ಇರಲಿ, ಬೌದ್ಧಿಕ ಕಾರ್ಯವೇ ಇರಲಿ, ಪ್ರತಿಯೊಂದು ಕಾರ್ಯವನ್ನು ಕೂಡ ಜ್ಞಾನಪೂರ್ವಕವಾಗಿ ಮಾಡಬೇಕು. ಜ್ಞಾನ ಅಂತನ್ನುವುದು ಪ್ರತಿಯೊಂದಕ್ಕೂ ಬೇಕು. ಹಾಗೆ ಜ್ಞಾನಪೂರ್ವಕವಾಗಿ ಮಾಡಿದಾಗ ಅದು ನಮಗೆ ವೈಯಕ್ತಿಕವಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತ, ಪ್ರತಿಯೊಬ್ಬರನ್ನು ಮೇಲೆತ್ತುತ್ತದೆ ಅಂತ ಕೃಷ್ಣ ಹೇಳಿದ. ಜ್ಞಾನ ಅಂತನ್ನುವುದು ಅಷ್ಟು ಮಹತ್ವದ್ದು. ಆದರೆ ಕರ್ಮವನ್ನು ಬಿಡುವಂತಿಲ್ಲ. ಆಹಾರ ನಿದ್ರಾ ಭಯ ಮೈಥುನಾನಿ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಜ್ಞಾನಂ ತು ತೇಷಾಮಧಿಕೋ ವಿಶೇಷಃ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ ಅಂತ ಒಂದು ಸಂಸ್ಕೃತದ ಸುಭಾಷಿತ ಈ ಸಂದರ್ಭದಲ್ಲಿ ನೆನಪಿಗೆ ಬಂತು. ಜ್ಞಾನ ಅಂತನ್ನುವುದು ಪ್ರತಿಯೊಂದಕ್ಕೂ ಬೇಕು ನಮಗೆ. ಜ್ಞಾನ ಅಂತನ್ನುವುದು ಮನುಷ್ಯನ ಒಂದು ವೈಶಿಷ್ಟ್ಯ. ಆ ಜ್ಞಾನ ಇಲ್ಲದೆ ಹೋದರೆ ಪಶುಗಳಿಗೂ ನಮಗೂ ಏನು ವ್ಯತ್ಯಾಸ ಇರಲಿಕ್ಕಿಲ್ಲ. ಆಹಾರ ಪಶುಗಳು ಸ್ವೀಕಾರ ಮಾಡ್ತವೆ, ನಾವು ಸ್ವೀಕಾರ ಮಾಡ್ತೇವೆ. ನಿದ್ರಾ ಅವುಗಳು ನಿದ್ರಿಸ್ತವೆ ಮತ್ತೆ ಎಚ್ಚರಗೊಳ್ತವೆ, ಅದು ನಮಗೂ ಇದೆ. ಭಯ ಯಾರ್ಯಾರಿಗೋ ಅವು ಭಯ ಕೊಡ್ತವೆ. ಪ್ರಾಣಿಗಳು ಇನ್ಯಾರಿಗೂ ಭಯ ಕೊಡ್ತವೆ ಅಥವಾ ಮತ್ತೆ ಯಾರಿಂದೋ ತಾವು ಭಯ ಪಡಿತವೆ ಪ್ರಸಂಗ ಬಂದಾಗ. ಮತ್ತೆ ಮೈಥುನ ಸಂತಾನೋತ್ಪಾದನೆ, ಪ್ರಾಣಿಗಳಿಗೂ ಇದೆ, ನಮಗೂ ಇದೆ. ಇಲ್ಲೇನು ವ್ಯತ್ಯಾಸ ಇಲ್ಲ. ಮತ್ತು ಇಷ್ಟರಲ್ಲೇ ನಾವು ಕೂಡ ಇದ್ದು ಬಿಟ್ರೆ ನಮಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಏನು? ಜ್ಞಾನಂ ತು ತೇಷಾಮಧಿಕೋ ವಿಶೇಷಃ ಜ್ಞಾನೇನ ಹೀನಃ ಪಶುಭಿಃ ಸಮಾನಃ. ಜ್ಞಾನವಿಲ್ಲದೆ ಇದ್ದವನು ಪಶುವಿಗೆ ಸಮಾನ ಅಂತ ಹೇಳ್ತಾರೆ. ಸೃಷ್ಟ್ವಾ ಸರೀಸೃಪ ಖಗಾನ್ ವಿಷದಂಶ ಮತ್ಸ್ಯಾನ್. ಭಗವಂತ ಎಲ್ಲಾ ತರದ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಸಮುದ್ರದ ಆಳದಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಸೃಷ್ಟಿ ಮಾಡಿದ. ಭೂಮಿ ಮೇಲೆ ನಡೆದಾಡುವಂತಹ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ. ಸೃಷ್ಟ್ವಾ ಪುರಾಣಿ ವಿವಿಧಾನಿ ಅಜಯಾತ್ಮ ಶಕ್ತ್ಯ. ವೃಕ್ಷಗಳನ್ನು ಸೃಷ್ಟಿ ಮಾಡಿದ. ಪಶೂನ್ ಸರೀಸೃಪಗಳು, ತೆವಳಿಕೊಂಡು ಸಂಚಾರ ಮಾಡುವಂತಹ ಮೊಸಳೆ, ಹಲ್ಲಿ, ಹಾವು ಮೊದಲಾದವುಗಳನ್ನು ಸೃಷ್ಟಿ ಮಾಡಿದ. ಖಗ ದಂಶ ಮತ್ಸ್ಯಾನ್. ಪಕ್ಷಿಗಳು, ದಂಶಗಳು ಅಂದ್ರೆ ನೊಣಗಳು, ಮೀನುಗಳು ಎಲ್ಲವನ್ನೂ ಸೃಷ್ಟಿ ಮಾಡಿದ. ಇದು ಭಾಗವತದ್ದೇ ಒಂದ್ ಕಡೆ ಬೇರೆ ಕಡೆ ಬರುವಂತಹ ಶ್ಲೋಕ ಇದು. ತೈಸ್ತೈರತುಷ್ಟ ಹೃದಯ. ಆ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಮೇಲೂ ಅವನಿಗೆ ಸಮಾಧಾನ ಆಗಲಿಲ್ಲ. ಯಾಕೆಂದ್ರೆ ಇವು ಏನು ಕೆಲಸ ಮಾಡುವುದಿದ್ರು ತಮ್ಮ ಜೀವನಕ್ಕಾಗಿ ಮಾತ್ರ, ಇದರ ಹೊರತಾಗಿ ಬೇರೆ ದೃಷ್ಟಿಕೋನ ಅವಕ್ಕಿಲ್ಲ. ಈ ಜೀವನಕ್ಕಿಂತ ಹೊರತಾಗಿ ಮತ್ತೊಂದು ಜೀವನ ಇದೆ, ಈ ದೇಹವೇ ನಾನಲ್ಲ, ದೇಹಕ್ಕಿಂತ ಭಿನ್ನವಾಗಿ ಒಂದು ಆತ್ಮ ಇದೆ, ಇದಕ್ಕೆ ಅನೇಕ ಜನ್ಮಗಳನ್ನು ದಾಟಿ ಬಂದಿದೆ ಇದು ಅನ್ನುವಂಥ ಯಾವ ಎಚ್ಚರವೂ ಅದಕ್ಕಿಲ್ಲ. ಆದ್ರಿಂದ ಅವು ಯಾವ್ಯಾವ ಪ್ರಾಣಿಯಾಗಿ ಹುಟ್ಟಿ ಬಂದಿರ್ತಾವಲ್ಲ, ಆ ಪ್ರಾಣಿಯಾಗಿ ಹುಟ್ಟಿ ಬಂದಾಗ ಅದರದ್ದೇ ಆದೊಂದು ಇನ್ಸ್ಟಿಂಕ್ಟ್ ಇರ್ತದೆ. ವಂಶವಾಹಿಗಳ ಮೂಲಕ, ಜೀನ್ಸಿನ ಮೂಲಕ ಅದಕ್ಕೊಂದು ಪ್ರೇರಣೆ ಬರ್ತದೆ. ಆ ಪ್ರಕಾರ ಮರ ಹತ್ತುವ ಶಕ್ತಿ ಯಾವ ಪ್ರಾಣಿಗಳಿಗೆ ಜೀನ್ಸ್ನಿಂದ ಬಂದಿರ್ತದೆ ಅವು ಮರ ಹತ್ತುತ್ತವೆ. ಓಡಾಡ್ತವೆ. ಈಜುವ ಪ್ರಾಣಿಗಳು ಈಜುತ್ತವೆ, ಹಾರುವ ಪ್ರಾಣಿಗಳು ಹಾರ್ತವೆ. ಸಹಜವಾಗಿ ಎಲ್ಲ ಕೆಲಸ ಮಾಡ್ತವೆ. ಆದರೆ ತೈಸ್ತೈರತುಷ್ಟ ಹೃದಯ, ಆ ಎಲ್ಲಾ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಮೇಲೂ ಕೂಡ ದೇವರಿಗೆ ಏನು ಸಮಾಧಾನ ಆಗಲಿಲ್ಲಂತ. ಯಾಕೆ ಸಮಾಧಾನ ಆಗಲಿಲ್ಲ ಅಂದ್ರೆ ಪರಮಾತ್ಮನನ್ನು ತಿಳ್ಕೊಳ್ಳೋ ಶಕ್ತಿ ಅವಕ್ಕಿಲ್ಲ. ಪುರುಷಂ ವಿಧಾಯ, ಆದರೆ ಈ ಪುರುಷನನ್ನು ಅವನು ಸೃಷ್ಟಿ ಮಾಡಿದ. ಈ ಪುರುಷನನ್ನು ಸೃಷ್ಟಿ ಮಾಡಿದ ಮೇಲೆ ಬ್ರಹ್ಮಾವ ಬೋಧ ದಿಷಣಂ ಮುದಮಾಪ ದೇವ, ಇವನು ಪರಮಾತ್ಮನನ್ನು ತಿಳ್ಕೊಳ್ಳುವ ಶಕ್ತಿ ಇದ್ದವನು. ಈ ಜೀವ ಈ ದೇಹಕ್ಕಿಂತ, ಈ ಭೌತ ಜಗತ್ತಿಗಿಂತ ಸ್ವಲ್ಪ ಭಿನ್ನವಾಗಿ ಆಲೋಚನೆ ಮಾಡುವ ಶಕ್ತಿ ಇದ್ದವನು ಇವನು.
ಅದಕ್ಕಾಗಿ ಇವನನ್ನು ಸೃಷ್ಟಿ ಮಾಡಿದ್ಮೇಲೆ ಅವನಿಗೆ ಒಂದಿಷ್ಟು ಸಮಾಧಾನ ಆಯ್ತಂತೆ ದೇವರಿಗೆ. ಮುದ ಮಾಪ ದೇವ, ಆ ದೇವರಿಗೆ ನಮ್ಮನ್ನು ನೋಡಿ ಸಂತೋಷ ಆಯ್ತು. ಆ ದೇವರಿಗೆ ಅದೇನು ಸಂತೋಷ ಆಯ್ತು ಅದು ತೀರಾ ಕ್ಷಣಿಕವಾದ ಸಂತೋಷ ಆಗಬಾರದು. ನಾನು ಈ ಮಗನನ್ನು ಹುಟ್ಟಿಸಿದ್ದಕ್ಕೆ ಸಾರ್ಥಕ ಆಯಿತು ಅಂತ ನಮ್ಮ ತಂದೆ ತಾಯಂದ್ರೆ ಹೇಗೆ ಅನ್ಬೇಕು ನಮಗೆ, ಹಾಗೆ ಜಗತ್ತಿನ ತಂದೆನೂ ತಾಯಿಯೂ ಆದಂತಹ ಭಗವಂತ ನಮ್ಮನ್ನು ನೋಡಿ ಸಂತೋಷಿಸ್ಬೇಕು. ಇವನು ಅಡ್ಡಿ ಇಲ್ಲ, ಈ ವ್ಯಕ್ತಿ ನಾನು ತಿಳ್ಕೊತಾನೆ ಅಂತ ಅವನಿಗೆ ಅನಿಸ್ಬೇಕು. ಆ ಥರ ನಾವು ಬದುಕಬೇಕು. ಎಲ್ಲದಕ್ಕೂ ಎಲ್ಲಾ ಪ್ರಾಣಿಗಳಿಗೂ ಶಕ್ತಿ ಇದ್ದೇ ಇದೆ. ಹದ್ದುಗಳು ಅದೆಷ್ಟೋ ಕಿಲೋಮೀಟರ್ ಮೇಲ್ಮಿಂದ ಹಾರಾಡ್ತಿರ್ತವೆ. ಅಲ್ಲಿ ಹಾರಾಡುವ ಹದ್ದು ಪಕ್ಷಿಗಳಿಗೆ ಭೂಮಿ ಮೇಲೆ ಓಡಾಡುವಂತಹ ಸಣ್ಣ ಸಣ್ಣ ಇಲಿ ಆಗಲಿ ಮತ್ತಾವುದೇ ಬಲಿ ಆಗಲಿ ಅವುಗಳ ಕಣ್ಣಿಗೆ ಬೀಳ್ತದೆ. ಹದ್ದು ಕೆಲವು ಪ್ರಾಣಿಗಳಿಗಿರುವಷ್ಟು ಸೂಕ್ಷ್ಮವಾದ ದೃಷ್ಟಿಶಕ್ತಿ ನಮಗಿಲ್ಲ. ಮತ್ತು ಕೆಲವು ಪ್ರಾಣಿಗಳಿಗೆ ತೀವ್ರವಾದಂತಹ ಶ್ರವಣ ಶಕ್ತಿ. ಎಷ್ಟೆಷ್ಟೋ ದೂರದ ಸಂಗತಿಗಳೆಲ್ಲ ಅದಕ್ಕೆ ಕೇಳಿಸ್ತವೆ. ನೆಲದ ಮೇಲೆ ತನ್ನ ಕಿವಿಯನ್ನು ಚಾಚಿ ಮಲಗಿರ್ತದೆ ನಾಯಿ. ಸೂಕ್ಷ್ಮವಾದಂಥ ಕಂಪನಗಳನ್ನು ಆ ನಾಯಿ, ಹಾವು ಮೊದಲಾದ ಗುರುತಿಸ್ತವೆ. ಅದನ್ನೆಲ್ಲ ಗುರುತಿಸಿ ಯಾವಾಗ ಏನಾಯ್ತು ಅಂತ ಅನ್ನೋದನ್ನ ತಿಳ್ಕೊತವೆ. ಇನ್ನೇನಾದ್ರು ಭೂಕಂಪ ಆಗೋದಿದ್ರೆ ಅದನ್ನೂ ತಿಳ್ಕೊಳ್ಳೋ ಶಕ್ತಿ ನಾಯಿ, ಕುದುರೆ, ದನ ಕರುಗಳಿಗೆಲ್ಲ ಇರ್ತದೆ. ಇದು ಯಾವುದೂ ನಮಗಿಲ್ಲ. ಅಷ್ಟು ಸೂಕ್ಷ್ಮವಾದ ನೋಟ ಇಲ್ಲ, ಕೇಳುವ ಶಕ್ತಿ ಇಲ್ಲ, ಮೂಸುವ ಶಕ್ತಿ. ಸೂಕ್ಷ್ಮವಾದ ರೋಗಗಳನ್ನು ಪತ್ತೆ ಹಚ್ತಾವೆ ನಾಯಿಗಳು ಅವಳಿಗೆ ತರಬೇತಿ ಕೊಟ್ರೆ. ಕ್ಯಾನ್ಸರ್ನಂಥ ರೋಗಗಳನ್ನ, ಸ್ಫೋಟಕಗಳನ್ನ ಯಾವುದನ್ನಾದ್ರೂ ಪತ್ತೆ ಹಚ್ತಾವೆ ನಾಯಿಗಳು. ಅಂಥ ಘ್ರಾಣ ಶಕ್ತಿ ಅವುಗಳಿಗೆ. ತಿನ್ನುವ ಶಕ್ತಿ, ಆನೆಗಿರುವಷ್ಟು ತಿನ್ನುವ ಶಕ್ತಿ, ದೈಹಿಕ ಶಕ್ತಿ ಯಾವುದೂ ನಮಗಿಲ್ಲ. ಪ್ರಾಣಿಗಳಲ್ಲಿ ಒಂದೊಂದಾಗಿ ಪರಿಗಣಿಸಿದ್ರೆ ಅವುಗಳಿಗಿರುವಂಥ ಯಾವ ಶಕ್ತಿಯೂ ನಮಗಿಲ್ಲ. ದೈಹಿಕ ಬಲ ಇಲ್ಲ, ಅಷ್ಟು ವೇಗ ಇಲ್ಲ. ಚಿರತೆ ಮೊದಲಾದ ಪ್ರಾಣಿಗಳಿಗಿರುವಷ್ಟು ವೇಗ ನಮಗಿಲ್ಲ. ಮತ್ತೆ ಸಾಗರದ ಆಳದಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲದಂತಹ ಪ್ರಾಣಿಗಳಿವೆ. ಆನೆಯನ್ನು, ಜಿರಾಫೆಯನ್ನು ಮೀರಿಸಿದಂಥ ಪ್ರಾಣಿಗಳಿವೆ. ಅಷ್ಟೆಲ್ಲ ದೊಡ್ಡ ಆಕಾರವೂ ನಮಗಿಲ್ಲ, ಏನೂ ಇಲ್ಲ. ಇರುವುದು ಒಂದು ಏನಂದ್ರೆ ನಮ್ಮ ಈ 5-6 ಅಡಿ ಶರೀರ ಏನಿದೆ, ಈ ಶರೀರಕ್ಕೆ ಹೋಲಿಸಿದ್ರೆ ದೊಡ್ಡ ಮೆದುಳು. ಆನೆ ಮೆದುಳು, ತಿಮಿಂಗಿಲದ ಮೆದುಳು ನಮ್ಗಿಂತ ದೊಡ್ಡದಿರಬಹುದು. ಆದ್ರೆ ಅವುಗಳ ಶರೀರಕ್ಕೆ ಹೋಲಿಸಿದ್ರೆ ಆ ಮೆದುಳು ದೊಡ್ಡದಲ್ಲ, ಸಣ್ಣದೇ ಅದು. ಅವುಗಳ ಶರೀರಕ್ಕೆ ಹೋಲಿಸಿದ್ರೆ, ನಮ್ಮ ಶರೀರಕ್ಕೆ ಹೋಲಿಸಿದ್ರೆ ನಮ್ಮ ಮೆದುಳು ದೊಡ್ಡದೆ. ನಮ್ಮ ಶರೀರದ ಗಾತ್ರ 5-6 ಅಡಿ ಗಾತ್ರ. ಆನೆ, ಜಿರಾಫೆ ಮತ್ತು ತಿಮಿಂಗಿಲ ಮೊದಲಾದವುಗಳ 50-60 ಅಡಿ ಎತ್ತರ ಉದ್ದಾಗಲು ಬೆಳೆಯುವಂಥ ಪ್ರಾಣಿ ತಿಮಿಂಗಿಲ. ಅವುಗಳ ಶರೀರದ ಗಾತ್ರಕ್ಕೆ ಹೋಲಿಸಿದ್ರೆ ಆ ಮೆದುಳು ಅಷ್ಟು ದೊಡ್ಡದಲ್ಲ. ಆದರೆ ಇಷ್ಟು ದೊಡ್ಡ ಮೆದುಳು, ಅಷ್ಟಷ್ಟು ಅಲ್ಲಿ ಜೀವಕಣಗಳು, ಜೀವಕೋಶಗಳು ಎಲ್ಲವನ್ನು ಗ್ರಹಿಸುವಂಥ ಶಕ್ತಿ, ವಿಚಾರ ಮಾಡುವಂಥ ಶಕ್ತಿ, ನೆನಪು, ಇವೆಲ್ಲನೂ ಇರೋದು ಈ ಮನುಷ್ಯನಿಗೆ. ಈ ದೇಹಕ್ಕಿಂತ ಭಿನ್ನವಾಗಿ ಒಬ್ಬ ಆತ್ಮ ಇದ್ದಾನೆ. ಅವನಿಗೆ ಪುನರ್ಜನ್ಮ ಇತ್ಯಾದಿಗಳಿವೆ. ಅನೇಕ ಜನ್ಮಗಳನ್ನು ದಾಟಿ ಬಂದಿದ್ದಾನೆ. ಮುಂದೂ ಅನೇಕ ಜನ್ಮಗಳನ್ನು ಅವನು ತಾಳುವವನಿದ್ದಾನೆ. ನಾನಿಲ್ಲಿ ಯಾಕೆ ಹುಟ್ಟಿ ಬಂದೆ, ನಮ್ಮ ಜೀವನದ ಕರ್ತವ್ಯ ಏನು ಅಂತೆಲ್ಲ ತಿಳ್ಕೊಳ್ಳೋ ಶಕ್ತಿ ಇರೋದು ಅವನಿಗೆ ಮಾತ್ರ. ಈಗ ನಾವು ಜಗತ್ತಿನಲ್ಲಿ ಮಾಡುವಂತಹ ಯಾವ ಸಾಧನೆಯೂ ದೊಡ್ಡದಲ್ಲ. ನಮ್ಮ ತಾಂತ್ರಿಕ ಸಾಧನೆಗಳು, ವೈದ್ಯಕೀಯ ಕ್ಷೇತ್ರದಲ್ಲಿನ ಸಾಧನೆಗಳು, ಇವು ಯಾವ ಸಾಧನೆಗಳು ದೊಡ್ಡದಲ್ಲ. ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು ನಮ್ಮನ್ನು ಮೀರಿಸುವಂತಹ ಸಾಧನೆಗಳನ್ನು ಮಾಡಿಯೇ ಇವೆ. ಎಷ್ಟು ಶಿಕ್ಷಣ ಪಡೆದು ಅತ್ಯುನ್ನತವಾದ ತಾಂತ್ರಿಕ ಜ್ಞಾನವನ್ನು ಪಡ್ಕೊಂಡು ಮನೆ, ದೊಡ್ಡ ದೊಡ್ಡ ಇಮಾರತ್ತುಗಳನ್ನು ನಾವು ಕಟ್ಟಿದ್ರು ಸ್ವಾಭಾವಿಕವಾಗಿ ಈ ನಿರ್ಮಾಣದ ಕೌಶಲ ಏನು ಪ್ರಾಣಿಗಳಿಗೆ ಬಂದಿರ್ತದಲ್ಲ, ಪಕ್ಷಿಗಳಿಗೆ ಬಂದಿರ್ತದೆ, ಗೂಡುಗಳನ್ನು ಕಟ್ತವೆ. ಅಷ್ಟು ಶಕ್ತಿ ಈ ಮನುಷ್ಯನಿಗೆ ಇಲ್ಲೇ ಇಲ್ಲ. ಅಷ್ಟು ಸಹಜವಾಗೇ ಕಟ್ತಾವೆ, ಅಷ್ಟು ಸುಂದರವಾಗಿ ಕಟ್ತವೆ. ಅದನ್ನು ನೋಡಿದ್ದೇವೆ. ಮತ್ತೆ ಅಣೆಕಟ್ಟು ಕಟ್ಟುವಂಥ ಪ್ರಾಣಿಗಳಿವೆ. ಬೀವರ್ ಅಂತ ಒಂದು ಪ್ರಾಣಿ ಇದೆ. ಅದಕ್ಕೆ ಸಂತಾನೋತ್ಪಾದನೆ ಮಾಡಲಿಕ್ಕೆ ತಂಪು ಪ್ರದೇಶ ಬೇಕು. ಅದಕ್ಕಾಗಿ ಅದು ನಾವು ಹೇಗೆ ಒಂದು ಅಣೆಕಟ್ಟು ಕಟ್ತೇವಲ್ಲ, ಅಣೆಕಟ್ಟು ಕಟ್ಟಿ ಅಲ್ಲಿ ನೀರು ಸಂಗ್ರಹ ಆಗುವಂತೆ ಮಾಡ್ಕೊಳ್ತೀವಿ, ಬೇಕಾದಾಗ ನೀರನ್ನು ಉಪಯೋಗ ಮಾಡ್ಕೋತೀವಿ. ಈ ಪ್ರಾಣಿ ತನ್ನ ಗಾತ್ರಕ್ಕೆ ತಕ್ಕಂತೆ ಒಂದಿಷ್ಟು ಅಣೆಕಟ್ಟು ಕಟ್ತದೆ, 1-1.5 ಅಡಿ ಎತ್ತರದ ಅಣೆಕಟ್ಟು ಕಟ್ತದೆ.
ಏನೇನೋ ಮಣ್ಣು ಕಲ್ಲು ಎಲ್ಲ ಸೇರಿಸಿ ಕಟ್ತದೆ. ಕಟ್ಟಿ ನೀರು ನಿಲ್ಲುವಂತೆ ಮಾಡಿ ಆ ತಂಪಾದ ಪರಿಸರದಲ್ಲಿ ತನ್ನ ಮನೆ ಮಾಡ್ಕೋತದೆ. ಅದಕ್ಕೆ ಯಾರೋ ಅಣೆಕಟ್ಟು ಕಟ್ಟಲಿಕ್ಕೆ ಹೇಗೆ ಏನು ಅಂತ ಹೇಳ್ಕೊಟ್ಟಿಲ್ಲ. ಹೇಳ್ಕೊಟ್ಟಿದ್ರೆ ದೇವ್ರು ಹೇಳ್ಕೊಟ್ಟಿರ್ಬೇಕಷ್ಟೇ. ಇಷ್ಟೆಲ್ಲ ಮಾಡ್ತದೆ. ಈ ಶಕ್ತಿಗಳನ್ನ ಎಷ್ಟು ಶಕ್ತಿ ಅದಕ್ಕೆ ದೇವರು ಕೊಟ್ಟಿದ್ದಾನೆ ಅಂತ ಅನ್ನೋದು ತಿಳಿಸ್ಲಿಕ್ಕಾಗಿ ಇಷ್ಟೆಲ್ಲ ಹೇಳಿದೆ. ಅನೇಕ ಪಕ್ಷಿಗಳು ತುಂಬಾ ಸುಂದರವಾದಂತಹ ಗೂಡನ್ನು ಮಾಡ್ತವೆ. ಅವಕ್ಕೆಲ್ಲ ಇರೋದು ಒಂದೇ ಒಂದು ಆಯುಧ, ಒಂದೇ ಒಂದು ಉಪಕರಣ, ಅದು ಕೊಕ್ಕು. ನಮಗೆ 2 ಕೈ 2 ಕಾಲು ಇಂಥವ್ರು ಅನೇಕ ಜನ ಸೇರ್ಕೊಂಡು ನಾವು ಮಾಡ್ತೇವೆ. ಆದರೆ ಆ ಪಕ್ಷಿಗಳು ಕೇವಲ ಕೊಕ್ಕಿನಿಂದ ಅದನ್ನು ಮಾಡ್ತವೆ. ಒಂದು ಬಾರಿ ಪಕ್ಷಿ ತಜ್ಞರಾದವರು, ಜೀವಿ ತಜ್ಞರಾದವರು ಈ ಪಕ್ಷಿಗಳ ವರ್ತನೆಯನ್ನು ಅಭ್ಯಾಸ ಮಾಡಬೇಕು ಅಂತ ಹೊರಟವರು ಯಾವುದೋ ಒಂದು ಸಮುದ್ರ ತೀರದಲ್ಲಿ, ಅರಣ್ಯದಲ್ಲಿ ಸಂಚಾರ ಮಾಡ್ತಿದ್ರಂತೆ. ಅಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಅವ್ರಿಗೇನು ಕಾಣಲಿಲ್ಲ. ತುಂಬಾ ಸುಂದರವಾದಂತಹ ಕೆಲವು ಗೂಡುಗಳು ಕಾಣಿಸಿದವು. ಪ್ರಾಯ ಯಾರೋ ಪ್ರವಾಸಿಗರು ಬಂದಿರಬೇಕು. ಪ್ರವಾಸಿಗರು ಅಲ್ಲೆಲ್ಲ ಬಂದಾಗ ನಮ್ಮ ಮಕ್ಕಳು ಅಲ್ಲಲ್ಲೇ ಮಣ್ಣಿನ ಮರಳಿನ ಮನೆಗಳನ್ನು ಮಾಡ್ತಿರ್ತಾರಲ್ಲ, ಆ ಥರ ಯಾರೋ ಮನುಷ್ಯರು ಮಾಡಿರಬೇಕು ಅಂತ ತಿಳ್ಕೊಂಡಿರಂತವ್ರು. ಇವ್ರ ಭ್ರಮೆ ಎಂಥದ್ದು ಅಂದ್ರೆ, ನಮಗೆ ಮನುಷ್ಯರಿಗೆ ಮಾಡ್ಲಿಕ್ಕೆ ಬಂದಷ್ಟು ಪ್ರಾಣಿಗಳಿಗೆ ಪಕ್ಷಿಗೆ ಏನ್ ಮಾಡ್ಲಿಕ್ಕೆ ಬರ್ತದೆ ಅಂತ. ಆದ್ರೆ ಅಷ್ಟಕ್ಕೆ ಅವ್ರು ನಿಲ್ಲಿಸಲಿಲ್ಲ ತಮ್ಮ ಸಂಶೋಧನೆ, ಮುಂದುವರಿಸಿದ್ರು. ಮತ್ತೆ ಕೆಲವು ಕಾಲ ಆದ್ಮೇಲೆ ನೋಡಿದ್ರೆ ಅಂತ ಸುಂದರವಾದ ಗೂಡುಗಳನ್ನು ಮಾಡಿದ್ದೆಲ್ಲ ಪ್ರಾಣಿಗಳು, ಪಕ್ಷಿಗಳು. ಅವರಿಗೆ ದಿಗ್ಭ್ರಾಂತಿ ಆಯ್ತು. ಅಷ್ಟು ಶಕ್ತಿ ಇದೆ ಅವಕ್ಕೆ. ಅಡಿಗೆ ಮಾಡಿ ಊಟ ಮಾಡ್ತೇವೆ. ಪ್ರಾಣಿ ಪಕ್ಷಿ ನಾವು ದನ, ಎಮ್ಮೆ, ಆಕಳು ಮೊದಲಾದವುಗಳನ್ನು ಪಾಲನೆ ಮಾಡ್ತೀವಿ, ಹೈನುಗಾರಿಕೆ ಮಾಡ್ತೀವಿ. ಯಾವ ಸಾಧನೆಯೂ ದೊಡ್ಡದಲ್ಲ. ಮಿಲಿಟರಿ ಸಾಧನೆ ಮಾಡ್ತೇವೆ ನಾವು. ಇರುವೆಗಳು ಸಾಲು ಸಾಲಾಗಿ ಸೈನಿಕ ಶಿಸ್ತಿನಿಂದ ಸಂಚಾರ ಮಾಡ್ತವೆ, ಏನೆಲ್ಲ ಕೆಲಸ ಮಾಡ್ತವೆ. ಕೆಲವು ಜಾತಿ ಇರುವೆಗಳು ತಮ್ಗಿಂತ ಸಣ್ಣ ಜಾತಿಯ ಅಥವಾ ಹೆಚ್ಚು ಕಡಿಮೆ ತಮಗೆ ಸಮಾನವಾದ ಜಾತಿಯ ಇರುವೆಗಳನ್ನ ಎಳ್ಕೊಂಡು ಬಂದು ಅದನ್ನು ತಮ್ಮ ಗೂಡಿನಲ್ಲಿ ಕಟ್ಟಿ ಹಾಕಿ ಅವಕ್ಕೆಲ್ಲೂ ಹೊರಗೆ ಹೋಗ್ಲಿಕ್ಕೆ ಬರದಂತೆ ಮಾಡಿ ಆ ಇರುವೆಗಳ ಮೈಯಿಂದ ಒಸರುವಂಥ ಒಂದು ರಸವನ್ನ ತಾವು ಬೇಕಾದಾಗ ತಗೋತಿರ್ತವೆ. ಅದು ಅವುಗಳ ಹೈನುಗಾರಿಕೆ. ತಮಗೇನು ಆಹಾರ ಬೇಕು ಅಂತ ಅನ್ನೋದೆಲ್ಲ ಮಾಡ್ಕೊಳ್ಳೋದು ಅದು ಗೊತ್ತಿದೆ. ಚಳಿಗಾಲದಲ್ಲಿ ಆಹಾರ ಬೇಕು ಅಂತ ಮುಂಚೆನೆ ಸಂಗ್ರಹ ಮಾಡ್ಕೊಂಡಿರ್ತವೆ, ಮಳೆಗಾಲದಲ್ಲಿ ಬೇಕು ಅಂತ ಮುಂಚೆ ಸಂಗ್ರಹ ಮಾಡ್ಕೊಂಡಿರ್ತವೆ. ಎಲ್ಲಾ ಥರದ ಶಿಸ್ತು. ಯಾವ ತರಬೇತಿಯನ್ನು ಅವರು ನಾವ್ಯಾರು ಕೊಟ್ಟಿಲ್ಲ ಅವಕ್ಕೆ. ನಾಯಿಗಳಿಗಾದ್ರೆ, ಕುದುರೆಗಳಿಗೆ ನಾವು ತರಬೇತಿ ಕೊಡ್ತೇವೆ. ಇರುವೆಗಳಿಗೆ ಮೊದಲಾದವುಗಳಿಗೆ ತರಬೇತಿ ಕೊಟ್ಟವನು ಭಗವಂತನೇ, ಅಂದ್ಬಿಟ್ಟು ಬೇರೆ ಯಾರೂ ತರಬೇತಿ ಕೊಟ್ಟಿಲ್ಲ. ನಮ್ಮ ಮನೆಯಲ್ಲಿ ಏನಾದ್ರೂ ಹಿಟ್ಟು ಇದ್ರೆ ಆ ಹಿಟ್ಟನ್ನು ಸಾವಿರಾರು ಇರುವೆಗಳು ಬಂದು ತೊಗೊಂಡೋಗ್ತವೆ. ತೊಗೊಂಡೋಗಿ ಒಳ್ಳೆ ಬಿಸಿಲಿದ್ದಂಥ ಪ್ರದೇಶದಲ್ಲಿ ಆ ಹಿಟ್ಟನ್ನೆಲ್ಲ ಹಾಕ್ತವೆ. ಅದನ್ನೆಲ್ಲ ಆ ಹಿಟ್ಟೆಲ್ಲ ಚೆನ್ನಾಗಿ ಬೇಯುವಂತೆ ಮಾಡ್ತಾವೆ ಬಿಸಿಲಿಗೆ. ಈ ಎಲ್ಲ ನಾವು ನೋಡುವ ಇರುವೆಗಳೆಲ್ಲ ಮಾಡ್ತವೆ ಅಂತಿಲ್ಲ. ಇರುವೆಗಳಲ್ಲೇ ಸಾವಿರಾರು ಪ್ರಭೇದ ಇದೆ. ಆ ಹಿಟ್ಟುಗಳೆಲ್ಲ ಚೆನ್ನಾಗಿ ಬೇಯಿಸಿ ಆಮೇಲೆ ತಿಂತವೆ. ಗೊತ್ತಿದೆ, ಬೆಂದ ಹಿಟ್ಟಿಗಿಂತ ಬೇಯದೇ ಇರುವ ಹಿಟ್ಟಿಗಿಂತ ಬೆಂದ ಹಿಟ್ಟು ಹೆಚ್ಚು ರುಚಿಕರ ಅಂತ ಎಲ್ಲ ಗೊತ್ತವುಗಳಿಗೆ. ನಾವೇನು ಸಾಧನೆ ಮಾಡಿದ್ದೇವೆ? ನಾವು ಇಂಜಿನಿಯರ್ಗಳಾಗಿ, ವೈದ್ಯರಾಗಿ ಯಾವ ಸಾಧನೆ ನಾವು ಮಾಡಿದ್ದೇವೆ? ಮಂಗಗಳಿಗೆ, ಆನೆಗಳಿಗೆ, ಪ್ರತಿಯೊಂದು ಪ್ರಾಣಿಗಳಿಗೂ ಕೂಡ ಅವುಗಳ ಇನ್ಸ್ಟಿಂಕ್ಟ್ ಇಂದಲೇ, ಜೀನ್ಸ್ಗಳ ಮೂಲಕನೇ ಯಾವಾಗ ಏನು ಆಹಾರ ತಗೋಬೇಕು ಅಂತ ಗೊತ್ತಿದೆ. ಪಕ್ಷಿಗಳಿಗೆ ಗೊತ್ತಿದೆ, ಪ್ರಾಣಿಗಳಿಗೆ ಗೊತ್ತಿದೆ. ಏನಾದರೂ ಸಕ್ಕರೆ ರೋಗ ಹೆಚ್ಚಾದ್ರೆ ಏನು ತಿನ್ನಬೇಕು ಅಂತ ಆನೆಗೆ ಗೊತ್ತಿದೆ. ದುರ್ದೈವ ಏನಾಗಿದೆ ಅಂದ್ರೆ ಅವುಗಳಿಗೆ ಸಿಗಬೇಕಾದ ಎಲ್ಲ ಗಿಡಮೂಲಿಕೆಗಳು ನಾವು ನಾಶ ಮಾಡಿಬಿಟ್ಟಿವೆ. ಪಾಪ ಅವುಗಳು ಸಿಗ್ತಿಲ್ಲ ಅಷ್ಟೇ. ಕಾಡನ್ನು ತನ್ನ ಪಾಡಿಗೆ ನಾವು ಬಿಟ್ರೆ ಎಲ್ಲಾ ಪ್ರಾಣಿಗಳಿಗೂ ಅದು ಸಿಗ್ತದೆ. ಬೆಕ್ಕಿಗೆ ಗೊತ್ತು, ಇನ್ನು ಹುಲ್ಲೆಲ್ಲ ತಿಂತಿರ್ತದೆ ಸಂದರ್ಭ ಬಂದಾಗ, ತನಗೆ ಬಂದ ರೋಗವನ್ನೆಲ್ಲ ಪರಿಹಾರ ಮಾಡ್ಕೊತಿರ್ತದೆ. ಪಾರಿವಾಳ ಕೆಲವು ಬಾರಿ ಕಲ್ಲು ತಿಂತದಂತೆ. ಕಲ್ಲು ಯಾಕೆ ತಿಂತದಂದ್ರೆ, ಕಲ್ಲು ಹೊಟ್ಟೆ ಒಳಗೆ ಹೋಗಿ ಅಲ್ಲಿ ಏನು ತಿಂದಿದ್ದ ಆಹಾರ ಇರ್ತದಲ್ಲ ಅದನ್ನೆಲ್ಲ ಚೆನ್ನಾಗಿ ರುಬ್ಬುತ್ತದೆ, ಆಹಾರ ಜೀರ್ಣ ಆಗ್ತದೆ. ಇದೆಲ್ಲ ಆ ತೀರಾ ಪ್ರಾಣಿ ಪಕ್ಷಿಗಳ ವ್ಯವಹಾರವನ್ನು ತೀರಾ ಸಮೀಪದಿಂದ ನಾನೇನು ನೋಡಿ ಹೇಳಿದ್ದಲ್ಲ. ಏನು ಪ್ರಾಣಿ ತಜ್ಞ, ಪಕ್ಷಿ ತಜ್ಞ ನಾನೇನಲ್ಲ. ಅದು ಅಲ್ಲಲ್ಲಿ ಓದಿ ಹೇಳಿದ್ದು, ಓದಿ ಆಶ್ಚರ್ಯಪಟ್ಟದ್ದು. ಇಷ್ಟೆಲ್ಲ ಶಕ್ತಿಗಳಿದೆ ಅದಕ್ಕೆ, ಏನೂ ಖರ್ಚಿಲ್ಲದೆ. ಕರೆನ್ಸಿ, ದುಡ್ಡು ಅನ್ನೋದ್ರ ಅವಶ್ಯಕತೆಯೇ ಇಲ್ಲದೆ ಇಷ್ಟೆಲ್ಲ ಮಾಡ್ತೇವೆ. ಪ್ರಾಯ ಜಗತ್ತಿನಲ್ಲಿ ಕರೆನ್ಸಿ, ಕ್ಯಾಶ್, ನಗದು ಅನ್ನೋದ್ರದ್ದು ಅವಶ್ಯಕತೆ ಏನಾದರೂ ಇದ್ರೆ ಅದು ಮನುಷ್ಯನಿಗೆ ಮಾತ್ರ. ಏನೂ ಇದು ಯಾವ ಅವಶ್ಯಕತೆಯೂ ಇಲ್ಲದೇನೆ
ಏನೇನು ಮಾಡಬೇಕೋ ಎಲ್ಲನೂ ಮಾಡ್ಕೋತವೆ. ಅವಕ್ಕೆ ವೈದ್ಯಕೀಯ ಗೊತ್ತು, ತಾಂತ್ರಿಕ ಮಾಹಿತಿ ಗೊತ್ತು, ಎಲ್ಲನೂ ಗೊತ್ತು ಅವುಗಳಿಗೆ. ಯಾರೂ ಅದಕ್ಕೆ ಹೇಳ್ಕೊಟ್ಟಿಲ್ಲ, ದೇವರೊಬ್ಬರನ್ನ ಬಿಟ್ರೆ. ಆದ್ರಿಂದ ಈ ಜಗತ್ತಿನಲ್ಲಿ ನಾವೆಷ್ಟು 6, 7, 8 ಅದ್ಭುತಗಳನ್ನು ಕಟ್ಟಿ ವೈದ್ಯಕೀಯ ಸಾಧನೆ ಮಾಡಿ, ತಾಂತ್ರಿಕ ಸಾಧನೆ ಮಾಡಿ, ಏನೆಲ್ಲ ಮಾಡಿಯೂ ಕೂಡ ಇಷ್ಟೆಲ್ಲ ತರಬೇತಿ ತಗೊಂಡು ಮಾಡಿದ್ ನಾವು. ಸಂಗೀತ ಕ್ಷೇತ್ರದಲ್ಲಿ 10-12 ವರ್ಷ ಸಾಧನೆ ಮಾಡಬೇಕು. ದಿವಸಕ್ಕೆ 8-10 ಗಂಟೆ ಸಾಧನೆ ಮಾಡಿದ್ರೆ ಸ್ವಲ್ಪ ಕಚೇರಿಯಲ್ಲಿ ಕೂತ್ರೆ ಸ್ವಲ್ಪ ಹಾಡ್ಲಿಕ್ಕೆ ಬಂದಿತ್ತು. ಹಾಡಿದ್ದನ್ನು ಕೇಳಿ ಉಳಿದವ್ರಿಗೆ ಸಂತೋಷ ಆದಿತ್ತು. ಇಂಥ ಯಾವ ತರಬೇತಿಯೂ ಶಿಕ್ಷಣವೂ ಇಲ್ಲದೇನೆ, ಗುರುಗಳ ಹತ್ರ ಹೋಗದೇನೆ ಅದ್ಭುತವಾಗಿ ಹಾಡ್ತವೆ, ನೃತ್ಯ ಮಾಡ್ತವೆ. ಎಲ್ಲ ಅವಕ್ಕಿದೆ. ಅವುಗಳ ಸ್ವರದಲ್ಲಿ ಆ ಶ್ರುತಿ ತಪ್ಪೋದೇ ಇಲ್ಲ. ಏನನ್ನಾದ್ರೂ ಬೇಕಾಬಿಟ್ಟು ತಿಂದು ಅವು ತಮ್ಮ ಕಂಠ ಕೆಡಿಸ್ಕೊಳ್ಳೋದಿಲ್ಲ. ಏನು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು ಅಂತ ಸರಿಯಾಗಿ ಗೊತ್ತಿದೆ ಅವಕ್ಕೆ. ಎಲ್ಲನೂ ಗೊತ್ತಿದೆ. ಇಷ್ಟೆಲ್ಲ ಇದ್ದಾಗ ನಾವು ಶಾಲಾ ಕಾಲೇಜುಗಳಿಗೆ ಹೋಗಿ ವೈಜ್ಞಾನಿಕ ಸಾಧನೆ ಮಾಡಿ ಆ ಪ್ರಾಣಿ ಪಕ್ಷಿಗಳನ್ನ ಎಷ್ಟು ಮೀರಿಸಿದಂತಾಯ್ತು ವಿಚಾರ ಮಾಡಿ ನೋಡಿದ್ರೆ. ಏನೂ ತರಬೇತಿ ತಗೊಳ್ಳದೆ ಅಷ್ಟೆಲ್ಲ ಮಾಡಿವೆ ಅಲ್ಲ. ನಮ್ದೇನು ಮಹತ್ವ ಬಂತಿದ್ರಲ್ಲಿ? ಗೊತ್ತಿಲ್ಲದೆ ಇರುವ ಒಂದೇ ಸಂಗತಿ ಅಂದ್ರೆ ಅವುಗಳಿಗೆ ದೇವರು ಪುನರ್ಜನ್ಮ, ಸ್ವರ್ಗ, ನರಕ, ಈ ಜನ್ಮವನ್ನು ದಾಟಬೇಕು ಅಂತ ಗೊತ್ತಿಲ್ಲ ಪಾಪ ಅವುಗಳಿಗೆ. ಇವತ್ತು ಈ ಹುಟ್ಟಿ ಬಂದಿದ್ದೇವೆ, ನಾವು ಗಾದೆ ಮಾತಂದು ಹೇಳ್ತಿರ್ತಾರೆ, ಕಡ್ದಷ್ಟು ತುರಿಸ್ಕೊಳ್ಳೋದಂತ. ಸ್ವಲ್ಪ ಹಿಂಗೆ ಕೆರೆದ್ರೆ ತುರಿಸ್ಕೋತೇವೆ. ಇದು ಇನ್ಸ್ಟಿಂಕ್ಟ್ ಇದೆ, ನಮ್ಮ ಮೂಲಭೂತ ಪ್ರವೃತ್ತಿ. ಆ ಥರ ಎಲ್ಲ ಕೆಲಸನೂ ಮಾಡ್ತಾ ಹೋಗ್ತಾವೆ ಅಷ್ಟೇ. ಅವುಗಳಿಗೂ ಜ್ಞಾನ ಇದೆ, ಜ್ಞಾನಪೂರ್ವಕವಾಗಿ ಕೆಲಸ ಮಾಡ್ತವೆ. ಯಾವ ಪ್ರಾಣಿಯೂ ಎಂದೂ ಸೋಮಾರಿಯಾಗಿ ಕುತ್ಕೊಂಡಿರೋದಿಲ್ಲ. ಇದನ್ನೆಲ್ಲ ಪ್ರಾಣಿ ಪಕ್ಷಿಗಳಿಂದ ಕಲಿಬೇಕು. ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಹೇಳ್ತಾರೆ, ಗುರುಗಳು ಅಂದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಗುರುಗಳು ಇರ್ತಾರಲ್ಲ, ಅವ್ರು ಮಾತ್ರ ಗುರುಗಳಲ್ಲ. ನಮ್ಮ ಸುತ್ತಮುತ್ತ ಇರುವಂತಹ ಜಡ, ಚೇತನ, ಪ್ರಾಣಿ, ಪಕ್ಷಿ ಪ್ರತಿಯೊಂದನ್ನು ನೋಡಿ ನಾವು ಕಲಿಬೇಕು ಅಂತ ಹೇಳ್ತಿರ್ತಾರೆ. ಏನು ಕಲಿಬೇಕು, ಯಾವುದನ್ನು ಅಳವಡಿಸ್ಕೋಬೇಕು, ಯಾವುದನ್ನು ಬಿಡಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ಕೂಡ ಮನುಷ್ಯನಿಗೆ ಎಚ್ಚರಬೇಕು. ಕರ್ಮವನ್ನು ಮಾಡ್ತಾನೇ ಇರಬೇಕು. ಅದನ್ನು ಜ್ಞಾನಪೂರ್ವಕವಾಗಿ ಮಾಡಬೇಕು. ಅದು ಇಲ್ಲಿಯವರೆಗಿನ ಸಾರಾಂಶ. ಇವತ್ತು ನೋಡ್ಬೇಕಾದ ಶ್ಲೋಕ 27ನೇದು, 3ನೇ ಅಧ್ಯಾಯದಲ್ಲಿ. ಪ್ರಕೃತೇ ಕ್ರಿಯಮಾಣಾನಿ ಗುಣೈಃ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಈ ಶ್ಲೋಕ ನಾವು ಕೇಳುವಾಗ ಇಲ್ಲಿವರೆಗೆ ಪ್ರಾಣಿ ಪಕ್ಷಿಗಳ ವರ್ತನೆ ವಿಜ್ಞಾನ, ಬಿಹೇವಿಯರಲ್ ಸೈನ್ಸ್ ಏನಿದೆ ಅದನ್ನ ಯಾಕೆ ಹೇಳಿದೆ ಅಂದ್ರೆ ಈ ಶ್ಲೋಕಕ್ಕಾಗಿ ಹೇಳಿದೆ. ಎಲ್ಲಾ ಕಡೆ ಕೆಲಸ ನಡೆದಿರ್ತದೆ, ಪ್ರಕೃತಿಯಲ್ಲಿ ಕೆಲಸ ನಡೀತದೆ. ನಾವಿಲ್ಲಿ ಏನು ದೊಡ್ಡ ಸಾಧನೆ ಮಾಡೋರಿದ್ದೀವಿ, ನಾವೇನು ಅಹಂಕಾರ ಪಡೋದಿದೆ. ಆದ್ರೆ ನಮ್ಮಂಥವರಿಗೆ ಅಹಂಕಾರದಿಂದ ತಲೆ ಕೆಟ್ಟಬಿಟ್ಟಿರ್ತದೆ. ಅಹಂಕಾರ ವಿಮೂಢಾತ್ಮ, ನಾವು ಮೈ ಮರ್ತು ಬಿಟ್ಟಿರ್ತೇವೆ. ನಾವು ಮಾಡ್ತಿದ್ದೇವೆ ಅಂತ ತಿಳ್ಕೋತೇವೆ. ವೈದ್ಯಕೀಯ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದ್ವಿ, ತಾಂತ್ರಿಕ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದ್ವಿ, ಇಷ್ಟನ್ನೆಲ್ಲ ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ ಅಂತ ನಾವು ನಮ್ಮನ್ನು ನಾವು ಪ್ರಶಂಸೆ ಮಾಡ್ಕೋತೀವಿ, ನಾವು ಅಹಂಕಾರ ಪಡ್ತೇವೆ ಅಷ್ಟೇ. ವಾಸ್ತವಿಕವಾಗಿ ಇವೆಲ್ಲ ಆಗುವುದು ಯಾರಿಂದ? ಯಾವುದೇ ಕೆಲಸ ಆಗಲಿ, ಎಲ್ಲೇ ಆಗಲಿ ಆಗುವುದು ಯಾರಿಂದ? ದೇವರಿಂದ. ದೇವರೇ ಈ ಇಡೀ ಜಗತ್ತಿಗೆ ಒಬ್ಬನೇ. ಆ ದೇವರಿಂದ ಏನ ಕೆಲಸ ಆಗುವುದಿದ್ರು ಪ್ರಾಣಿಯಲ್ಲೇ ಆಗಲಿ, ಪಕ್ಷಿಯಲ್ಲೇ ಆಗಲಿ, ಕ್ರಿಮಿಕೀಟದಲ್ಲಿ ಆಗಲಿ, ನಮ್ಮಿಂದಾಗಲಿ, ಸ್ತ್ರೀಯರಲ್ಲಾಗಲಿ, ಪುರುಷರಲ್ಲಾಗಲಿ ಕೆಲಸ ಆಗುವುದಿದ್ರೆ ಅವನ ಪ್ರೇರಣೆಯಿಂದ ಆಗಬೇಕು, ಅವನ ಶಕ್ತಿಯಿಂದ ಆಗಬೇಕು. ಅದು ಬಿಟ್ಟು ನಮ್ಮ ಶಕ್ತಿಯಿಂದ ಏನು ಕೆಲಸ ಆಗೋದು? ನಮ್ಮೊಳಗೆ ದೇವರಿದ್ದಾನೆ, ಅನೇಕ ದೇವತಾ ಶಕ್ತಿಗಳಿವೆ. ಆ ಭಗವಂತನ ಮಾಯೆಗೆ ಅಧೀನವಾಗಿ ನಮ್ಮೊಳಗಿರುವಂತಹ ದೇವತಾ ಶಕ್ತಿಗಳು ಇವೆಲ್ಲ ಕೆಲಸ ಮಾಡ್ತೇವೆ. ಆ ಭಗವಂತ ಒಳಗಿದ್ದು ನಮ್ಮನ್ನು ಪ್ರೇರಿಸದೆ ಹೋಗಿದ್ರೆ ನಾವು ಗರ್ಭದೊಳಗೆ ಬರುವುದೇ ಸಾಧ್ಯ ಇಲ್ಲ. ಗರ್ಭದಲ್ಲಿ ಬಂದವರು ಗರ್ಭದಿಂದ ಹೊರಗೆ ಬರೋದು ಸಾಧ್ಯ ಇಲ್ಲ. ಹುಟ್ಟಿ ಬೆಳೆಯೋದು ಸಾಧ್ಯ ಇಲ್ಲ, ಮಾತಾಡೋದು ಸಾಧ್ಯ ಇಲ್ಲ, ಕೇಳುವುದು ಸಾಧ್ಯ ಇಲ್ಲ. ಇಷ್ಟು ನಾವು ಮಾತಾಡ್ತಿದ್ದೇವೆ, ಇಷ್ಟು ಕೇಳ್ತಿದ್ದೇವೆ ಅಂತಂದ್ರೆ ಇದರಲ್ಲಿ ಭಗವಂತನ ಪ್ರೇರಣೆ ಈ ಹಿಂದಿದೆ. ಮಾತು ಅವನು ಆಡಿಸ್ತಿದ್ದಾನೆ, ಕೇಳಿಸುವುದು ಅವನೇ ಕೇಳಿಸ್ತಿದ್ದಾನೆ. ಹೀಗೆಲ್ಲ ಇರುವಾಗ ನಾವು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿಬಿಟ್ಟಿದ್ದೇವೆ ಅಂತ ಅಹಂಕಾರ ಪಡ್ತಿರ್ತೇವಲ್ಲ, ಇವನು ವಿಮೂಢಾತ್ಮ, ಮೂರ್ಖ ಇವನು. ಪ್ರಾಯ ಜಗತ್ತಿನ ಬೇರೆ ಯಾವ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಇಷ್ಟ ಅಹಂಕಾರದ
ಪಿತ್ತ ನೆತ್ತಿಗೆ ಇರೋದಿಲ್ಲ. ಆತ್ಮವಿಶ್ವಾಸ ಇರ್ತದೆ ಅವುಗಳಿಗೆ. ಪ್ರತಿಯೊಂದು ನಾಯಿ, ಹುಲಿ, ಸಿಂಹ, ಆನೆ ಪ್ರತಿಯೊಂದಕ್ಕೂ ಆತ್ಮವಿಶ್ವಾಸ ಇರ್ತದೆ. ತನ್ನ ಶಕ್ತಿ ಏನಂತ ಗೊತ್ತು, ತನ್ನ ದೌರ್ಬಲ್ಯ ಏನಂತ ಗೊತ್ತಿರ್ತದೆ, ಅಷ್ಟು ಮಾಡ್ತಿರ್ತವೆ. ಆದ್ರೆ ಅಹಂಕಾರ ಅಂತ ಅನ್ನೋದು ಅವುಗಳಿಗೆ ಇರೋದಿಲ್ಲ ಪ್ರಾಯ. ಆದ್ರೆ ಅಹಂಕಾರ ಅಂತ ಅನ್ನೋದೇನಾದ್ರೂ ಇದ್ರೆ, ಅದರಿಂದ ಅವನು ಮೈ ಮರೆತಿದ್ರೆ, ತನ್ನ ಸುತ್ತಮುತ್ತಲಿದ್ದಂಥವ್ರು ಎಲ್ಲರನ್ನೂ ಅವನಿಗೆ ಕಡೆಗಣಿಸಿದ್ರೆ, ಭಗವಂತನನ್ನು ಮರೆತಿದ್ರೆ, ಅದು ಈ ಮನುಷ್ಯನಿಗೆ ಮಾತ್ರ ಸಾಧ್ಯ. ಆದರೆ ಮನುಷ್ಯನ ಮಾತ್ರ ಜೀವನದಲ್ಲಿ ಇದನ್ನೆಲ್ಲ ನಾವು ಗಮನಿಸಬೇಕಾದ್ದು. ತೀರಾ ಎತ್ತರಕ್ಕೂ ಏರಬಲ್ಲ ಮನುಷ್ಯ, ಎಂತೆಂತಹ ಮಹಾತ್ಮರು ಈ ಜಗತ್ತಿನಲ್ಲಿ ಆಗಿ ಹೋದರು. ಸರ್ವಸ್ವವನ್ನು ಪರಿತ್ಯಾಗ ಮಾಡಿ ಧರ್ಮ, ಅಧ್ಯಾತ್ಮ ಇದರಲ್ಲೆಲ್ಲ ಸಾಧನೆ ಮಾಡಿದರು, ಜಗತ್ತಿಗೆ ಬೆಳಕು ಕೊಟ್ಟರು. ಇದು ಮನುಷ್ಯನಿಗೆ ಸಾಧ್ಯ, ಪ್ರಾಣಿಗಳಿಗೆ ಸಾಧ್ಯ ಇಲ್ಲ. ಇದು ತೀರಾ ಕ್ಷುದ್ರರಾಗಿ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಸುತ್ತಮುತ್ತ ಇದ್ದಂಥವರನ್ನ ಸುಲಿದು ತಿನ್ನೋದು, ಅವ್ರನ್ನ ಕಿತ್ತು ತಿನ್ನೋದು, ಯಾರೋ ಬೇರೆಯವರನ್ನು ಮಾತ್ರ ಅಲ್ಲ, ಪ್ರಾಣಿ, ಪಕ್ಷಿ, ಮನುಷ್ಯ ಯಾರನ್ನಾದ್ರೂ ನಾವು ದೋಚ್ತೇವೆ, ಯಾರನ್ನಾದ್ರೂ ಸುಲಿದು ತಿಂತೇವೆ. ಆಹಾರಕ್ಕಾಗಿ, ನಮ್ಮ ಸಂಪತ್ತಿಗಾಗಿ ಏನೂ ಮಾಡ್ತೇವೆ. ಪ್ರಸಂಗ ಬಂದ್ರೆ ಮಗ ತಂದೆಯನ್ನು, ತಂದೆ ಮಕ್ಕಳನ್ನು, ಯಾರಿಗೂ ಮೋಸ ಮಾಡ್ತಾರೆ, ಯಾರನ್ನು ಹಿಂಸಿಸ್ತಾರೆ. ಇದೆಲ್ಲ ಅಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ, ಅಷ್ಟು ಕೆಳಗೆ ಇರ್ಲಿಕ್ಕೆ ಸಾಧ್ಯ. ಇದೆಲ್ಲ ಮನುಷ್ಯನಿಗೆ ಮಾತ್ರ ಸಾಧ್ಯ. ಇಷ್ಟರ ಮೇಲೆ ಮತ್ತೆ ಅಹಂಕಾರ ಬೇರೆ. ಆಸ್ತಿಕರಿಗೆ ಒಂದು ರೀತಿಯ ಅಹಂಕಾರ, ನಾಸ್ತಿಕರಿಗೆ ಮತ್ತೊಂದು ಥರದ ಅಹಂಕಾರ. ನಾವೆಲ್ಲ ದೇವರನ್ನ ನಂಬಿಬಿಟ್ಟಿದ್ದೇವೆ, ದೇವರು ನಮ್ಮನ್ನು ಕಾಪಾಡ್ತಾನೆ ಅಂತ ಆತ್ಮವಿಶ್ವಾಸ ಇರಬೇಕು ನಮಗೆ, ದುರಹಂಕಾರ ಇರಬಾರ್ದು. ಜಗತ್ತಿನಲ್ಲಿ ಅನೇಕ ಜನ ಇದ್ದಾರೆ, ಅನೇಕ ಥರದ ಸಾಧನೆಗಳನ್ನು ಮಾಡಿದವರಿದ್ದಾರೆ. ಅವ್ರ ಮುಂದೆ ನಮ್ಮದೇನಿದೆ ಅನ್ನುವಂಥ ಎಚ್ಚರ ಬೇಕು. ನಾನು ದಾಸ, ನಾನು ಸಣ್ಣವನು, ನೀನು ಈಶ ಅಂತ ಭಗವಂತನಿಗೆ ಎದುರಿಗೆ ವಿನಮ್ರವಾದಂಥ ಭಾವನೆ ಬೇಕು. ಅಹಂಕಾರ ಇರಬಾರ್ದು. ಆದರೆ ಅಹಂಕಾರ ಮಾತ್ರ ಯಾವತ್ತೂ ಮನುಷ್ಯನನ್ನು ಬಿಡೋದೇ ಇಲ್ಲ. ನಮ್ಗೆ ಗೊತ್ತಿದೆ, ಇಲ್ಲಿರುವಂಥ ಪ್ರತಿಯೊಂದು ಲೋಹ, ಕಟ್ಟಿಗೆ, ಇದಕ್ಕೆಲ್ಲದಕ್ಕೂ ಕೂಡ ಬಣ್ಣ ಹಚ್ಚುತ್ತಾರಲ್ಲ. ಬಣ್ಣ ಹಚ್ಚೋದಕ್ಕಿಂತ ಮುಂಚೆ ಒಂದು ಪ್ರೈಮರ್ ಅಂತ ಹಚ್ಚುತ್ತಾರೆ. ಪ್ರತಿಯೊಂದಕ್ಕೂ ಒಂದು ಪ್ರೈಮರ್ ಇರ್ತದೆ. ಆ ಪ್ರೈಮರ್ ಮೇಲೆ ಇನ್ನೊಂದು ಬಣ್ಣ ಹಚ್ಚುತ್ತಾರೆ ಯಾವುದನ್ನಾದ್ರೂ. ಒಂದು ದೃಷ್ಟಾಂತ ನಂಗೆ ನೆನಪಿಗೆ ಬರೋದು ಅದು. ಆ ಥರ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಯಾರು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದು ಅಹಂಕಾರ ಇರ್ತದೆ. ಅಹಂಕಾರ ಅನ್ನೋದು ಪ್ರೈಮರ್ ಎಲ್ಲದಕ್ಕೂ. ಗಂಡ ಹೆಂಡತಿಯನ್ನು ಪ್ರೀತಿಸ್ತಿರ್ತಾನೆ, ಅವನಿಗೊಂದು ಸ್ವಾರ್ಥ ಅಹಂಕಾರ. ಹೆಂಡತಿ ಗಂಡನನ್ನು ಪ್ರೀತಿಸ್ತಾಳೆ, ಅಲ್ಲೊಂದು ಸ್ವಾರ್ಥ ಅಹಂಕಾರ. ಈ ಹಂತದಲ್ಲಿ ನಾವೆಲ್ಲ ಭಗವದ್ಭಕ್ತರು, ಹೌದು, ನಾವು ಭಗವಂತನನ್ನ ಆರಾಧಿಸ್ತೇವೆ. ಈ ಹಂತದಲ್ಲಿ ನಮಗೆ ಸ್ವಾರ್ಥ ಅಹಂಕಾರ ಇರ್ತದೆ. ನಾವು ಭಗವಂತನ ಭಕ್ತರು, ಎಷ್ಟು ಸಾಧನೆ ಮಾಡಿದ್ದೀವಿ ನೋಡ್ರಿ ಅಂತ, ಏನು ಅದ್ಭುತವಾಗಿ ಪ್ರವಚನ ಹೇಳಿದ್ದೀವಿ ಅಂತ ಕೆಲವರಿಗೆ ಅಹಂಕಾರ. ನಾವೆಲ್ಲ ಕೇಳಿದ್ದೀವಿ, ಕೇಳೋರು ನಮ್ಮ ಭಾಗ್ಯ ಇದು, ಕೇಳದೇ ಇದ್ದವರೆಲ್ಲ ಮೂರ್ಖರು, ಭಾಗ್ಯರಹಿತರು ಅಂತ ಅವ್ರ ಬಗ್ಗೆ ತಾತ್ಸಾರ ಇರ್ತದೆ, ಅಹಂಕಾರ ಇರ್ತದೆ. ಅದು ಹೋಗ್ಬೇಕು ಅಹಂಕಾರ. ಆತ್ಮವಿಶ್ವಾಸ ಇರಬೇಕು, ಭಗವಂತನ ಬಗ್ಗೆ ಭಕ್ತಿ ಮಾತ್ರ ಇರಬೇಕು. ಆ ಒಳಗಿನ ಮೂಲಭೂತವಾಗಿರುವಂತಹ ಅಹಂಕಾರ ಹೋಗಬೇಕು. ಪ್ರತಿಯೊಂದು ಕಡೆನೂ ಅಹಂಕಾರ ಅಂತ ಅನ್ನೋದು ಈ ಥರ ಕೆಲಸ ಮಾಡ್ತಿರ್ತದೆ. ನಾನು ನನ್ನದು ಅನ್ನುವಂಥ ಅಹಂಕಾರ ಕೆಲಸ ಮಾಡದೇನೆ ಈ ಹಂತದಲ್ಲಿ. ಇದು ಬೇರೆ ಇದಕ್ಕೆ ಅಪವಾದ ಯಾರು ಇಲ್ಲ. ಈ ಎಲ್ಲ ಅಹಂಕಾರವನ್ನು ಕಳ್ಕೊಳ್ಳೋ ಪ್ರಸಂಗ ನಮಗೆ ಯಾವಾಗ ಬರ್ತದಂದ್ರೆ, ಯಾವಾಗ ಸಾಧ್ಯ ಆಗ್ತದಂದ್ರೆ, ಈ ಶರೀರದ ಬಂಧನ ಕಳ್ಕೊಳ್ಳೋ ಪ್ರಸಂಗ ಬಂದಾಗ ಮಾತ್ರ ಅಹಂಕಾರನು ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿವರೆಗೆ ಈ ಅಹಂಕಾರ ಹೋಗೋದೇ ಸಾಧ್ಯ ಇಲ್ಲ. ಹೋಗ್ಲಿ ಅಂತ ಮತ್ತೆ ಕೇಳಬೇಕು. ಅದಕ್ಕಾಗಿ ಅಹಂಕಾರ ವಿಮೂಢಾತ್ಮ ಅಂತ ಕೃಷ್ಣ ನಮ್ಮನ್ನು ಹಾಸ್ಯ ಮಾಡಿದ. ಅಹಂಕಾರ ಅಂತ ಅನ್ನೋದು ಮಧುಮೇಹ ರೋಗ ಇದ್ದಂಗೆ. ಅಹಂಕಾರ, ಆತ್ಮವಿಶ್ವಾಸ ಇವೆರಡನ್ನು ಗಮನಿಸಿ ನೋಡಿದರೆ, ಆತ್ಮವಿಶ್ವಾಸ ನಮ್ಗೆಲ್ರಿಗೂ ಇರಬೇಕು. ನಮಗೆ ಮನೋ ದೌರ್ಬಲ್ಯ ಇದ್ಬಿಟ್ರೆ ಏನು ಕೆಲಸನೂ ಮಾಡ್ಲಿಕ್ಕಾಗೋದಿಲ್ಲ. ಅಡಿಗೆನೂ ಮಾಡ್ಲಿಕ್ಕಾಗೋದಿಲ್ಲ, ಕಸ ಗುಡಿಸೋ ಕೆಲಸನೂ ಆಗೋದಿಲ್ಲ, ಕಚೇರಿ ಕೆಲಸನೂ ಆಗೋದಿಲ್ಲ, ಉದ್ಯೋಗನೂ ಆಗೋದಿಲ್ಲ, ವ್ಯವಹಾರನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಆತ್ಮವಿಶ್ವಾಸ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಆತ್ಮವಿಶ್ವಾಸ ಒಂದೆರಡು ಗೆರೆ ದಾಟಿ ಅಹಂಕಾರಕ್ಕೆ ಹೋಗಬಾರ್ದು. ಅಹಂಕಾರ ಕೆಳಗೆ ಬರಬೇಕು, ಅಹಂಕಾರದಿಂದ ಕೆಳಗೆ ಬರಬೇಕು, ಆದರೆ ಆತ್ಮವಿಶ್ವಾಸಕ್ಕೆ ನಿಲ್ಲಬೇಕು. ಮನೋದೌರ್ಬಲ್ಯಕ್ಕೆ, ಕೀಳರಿಮೆಗೆ, ಮನುಷ್ಯ ಕೀಳರಿಮೆಗೆ ಒಳಗಾಗಿಬಿಟ್ರೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ಗೆ ಒಳಗಾಗಿಬಿಟ್ರೆ ಅವನ ಕೈಯಿಂದ ಏನು ಕೆಲಸ ಆಗೋದಿಲ್ಲ, ದುರ್ಬಲ ಆಗಿಬಿಡ್ತಾನೆ ಅವನು. ಅಹಂಕಾರ ಕೆಳಗೆ ಬರಬೇಕು, ಆದರೆ ತೀರಾ ಕೆಳಗದು ಕೀಳರಿಮೆಗೆ ಬರಬಾರದು. ಆತ್ಮವಿಶ್ವಾಸ ಸರಿಯಾದ ಪ್ರಮಾಣದಲ್ಲಿರಬೇಕು, ಅದು ಮೇಲೆ ಹೋಗಬಾರ್ದು. ಒಂದು ಮಧುಮೇಹ ರೋಗ ಇದ್ದ ಹಾಗೆ. ಮಧುಮೇಹ ರೋಗ
ಒಂದು ಸ್ವಲ್ಪ ಸ್ವಲ್ಪ ಇರ್ತಿರ್ತದೆ ಎಲ್ಲರಿಗೂ ಅಂತ ಕಾಣಿಸ್ತದೆ. ಒಂದು ಲೆವೆಲ್ ಮೇರಬಾರ್ದು, ತೀರಾ ಕೆಳಗೂ ಹೋಗಬಾರ್ದು. ತೀರಾ ಕೆಳಗೆ ಹೋಗ್ಬಿಟ್ಟು ಶರೀರದಲ್ಲಿ ದೌರ್ಬಲ್ಯ ಬಂದ್ಬಿಡ್ತದೆ. ತೀರಾ ಮೇಲಕ್ಕೆ ಹೋಗಿಬಿಟ್ರೆ ಎಲ್ಲಾ ಥರದ ರೋಗಗಳಿಗೂ ಆಹ್ವಾನ ಕೊಟ್ಟಂತೆ. ಆದ್ರಿಂದ ಅದನ್ನು ನಿಯಂತ್ರಿಸಿಕೊಳ್ಳುವಂಥ ಪ್ರಯತ್ನ ಯಾವತ್ತೂ ನಡೀತಾನೇ ಇರಬೇಕು. ಇದೇನು ಪ್ರಯತ್ನ? ಇನ್ಸುಲಿನ್ ತಗೋತಿರ್ತಾರೆ. ಮಧುಮೇಹ, ಡಯಾಬಿಟಿಸ್ ನಿವಾರಿಸಿಕೊಳ್ಳಿಕ್ಕಾಗಿ ಇನ್ಸುಲಿನ್ ತಗೊಳ್ತಿರ್ತಾರೆ ಎಲ್ಲರೂ. ಅದನ್ನ ಲೈಫ್ ಲಾಂಗ್ ತಗೋತಾನೆ ಇರಬೇಕು. ಬಿಟ್ರೆ ಮತ್ತೆ ಏರ್ತದೆ, ಅಥವಾ ಮತ್ತೊಂದು ಏನೋ ಕಾರಣದಿಂದ ಇಳಿದಾದ್ರೂ ಇಳಿದಿತ್ತು. ಲೋ ಶುಗರ್ ಆದ್ರೂ ಆಗ್ತದೆ, ಹೈ ಶುಗರ್ ಆದ್ರೂ ಆಗಿಬಿಡ್ತದೆ. ಅದಕ್ಕೆ ಬೇಕಾದ ಉಪಚಾರವನ್ನ ಜೀವಮಾನದ ಉದ್ದಕ್ಕೂ ಮಾಡ್ತಾನೆ ಇರಬೇಕು. ಅದರಂತೆ ಅಹಂಕಾರವನ್ನು ನಿಯಂತ್ರಿಸಿಕೊಳ್ಳಿಕ್ಕೆ ನಾವು ಭಗವಂತನ ದಾಸರು ಅನ್ನುವಂಥ ಒಂದು ಅನುಸಂಧಾನ, ಅದೇ ನಮ್ಗೆ ಇನ್ಸುಲಿನ್. ಅದನ್ನು ತಗೊಳ್ತಾನೆ ಇರಬೇಕು. ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತಿರ್ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಪ್ರತಿಯೊಬ್ಬನೂ ಕೂಡ ತಿಳಿದವನು ತನ್ನ ಸ್ವಭಾವಕ್ಕನುಸಾರವಾಗಿ ಕೆಲಸ ಮಾಡ್ತಾನೆ. ಎಲ್ಲಾ ಪ್ರಾಣಿಗಳು, ಮನುಷ್ಯ, ಪ್ರಾಣಿ, ಪಕ್ಷಿ ಪ್ರತಿಯೊಂದು ಕೂಡ ತನ್ನ ಹುಟ್ಟು ಗುಣ, ಜೀನ್ಸು, ತನ್ನ ಪರಿಸರದಿಂದ ಏನು ಕಲ್ತಿರ್ತವೆ ಅದಕ್ಕನುಸಾರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ನೀವು ಅವ್ರನ್ನ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅದಾಗೋ ಕೆಲಸ ಅಲ್ಲ. ಎಲ್ಲರೂ ತಮ್ಮ ತಮ್ಮ ಸ್ವಭಾವಕ್ಕನುಗುಣವಾಗೇ ಮಾಡ್ತಾರೆ. ಅದರಲ್ಲಿ ಸಜ್ಜನರಾದವರು ಧರ್ಮದ ಮಾರ್ಗದಲ್ಲಿ ಮುಂದೆ ಹೋಗ್ತಿರ್ತಾರೆ. ಧರ್ಮದ ಮಾರ್ಗದಲ್ಲಿ ಮುಂದೆ ಹೋಗಬೇಡ್ರಿ ಅಂತ ಅವ್ರನ್ನ ಯಾರಾದ್ರೂ ಹಿಡಿದಿಡ್ಲಿಕ್ಕೆ ಪ್ರಯತ್ನ ಪಟ್ಟರೆ ಅವ್ರು ಇನ್ನೊಬ್ರು ಮಾತು ಕೇಳೋದಿಲ್ಲ. ಧರ್ಮದ ಮಾರ್ಗದಲ್ಲಿ ಹೋಗೇ ಹೋಗ್ತಾರೆ. ಅವ್ರ ಸ್ವಭಾವ ಅದು. ತಂದೆ ತಾಯಿಂದರಿಂದ ವಂಶವಾಹಿಗಳ ಮೂಲಕ ಅದನ್ನು ಪಡ್ಕೊಂಡು ಬಂದಿರ್ತಾರೆ. ಅಂಥವ್ರನ್ನ ಹಿಡಿದಿಡುವ ಪ್ರಯತ್ನದಿಂದ ಏನೂ ಕೆಲಸ ಆಗೋದಿಲ್ಲ. ಅಧಾರ್ಮಿಕರಿರ್ತಾರೆ, ದುಷ್ಟರಿರ್ತಾರೆ. ಅಂಥವರು ಕೂಡ ತಮ್ಮ ಸ್ವಭಾವಕ್ಕನುಗುಣವಾಗಿ ಕೆಲಸ ಮಾಡ್ತಾರೆ. ಅವ್ರಿಗೇನಾದ್ರೂ ನೀವು ನಿಗ್ರಹ ಬೋಧನೆ ಮಾಡಿದ್ರೆ ಅವ್ರು ನಿಮ್ಮನ್ನೇ ಬೈದು ಕಳಿಸಿಬಿಡ್ತಾರೆ. ಅವರು ಆ ಮಾತು ಕಿವಿ ಕೊಡೋದಿಲ್ಲ. ಸ್ವಭಾವ ಅಂತ ಅನ್ನೋದು ಇಷ್ಟು ಬಲವಾದದ್ದು. ಪ್ರಾಣಿ, ಪಕ್ಷಿ, ಮನುಷ್ಯ ಎಲ್ಲರೂ ಕೂಡ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾರೆ. ಆದರೆ ನಿರಂತರವಾದ ಆತ್ಮವಿಮರ್ಶೆ ಮತ್ತೆ ಧಾರ್ಮಿಕ ಬೋಧನೆಗಳಿಗೆ ಕಿವಿ ಕೊಡುವ ಮೂಲಕ, ಇನ್ನೊಬ್ಬರು ಧಾರ್ಮಿಕ ಬೋಧನೆ ಮಾಡಿದಾಗ ಕಿವಿ ಕೊಡಬೇಕು. ನಾವೇ ಇನ್ನೊಬ್ಬರಿಗೆ ಧಾರ್ಮಿಕ ಬೋಧನೆ ಮಾಡಿದಾಗ ನಾವು ಅದನ್ನು ಅಳವಡಿಸಿಕೊಂಡು ಆಮೇಲೆ ಇನ್ನೊಬ್ರಿಗೆ ಹೇಳಲಿಕ್ಕೆ ಪ್ರಯತ್ನ ಪಡಬೇಕು. ಇನ್ನೊಬ್ರಿಗೆ ಹೇಳ್ತಿದ್ದೀವಿ, ನಾವು ಅಳವಡಿಸ್ಕೊಂಡಿಲ್ಲ ಅನ್ನೋ ಮೂಲಕ ನಾವು ಆಷಾಢಭೂತಿಗಳಾಗಬಾರ್ದು, ತೋರಿಕೆ ಪ್ರವಚನಗಳಾಗಬಾರ್ದು. ಈ ಥರ ಅಳವಡಿಸ್ಕೊಳ್ಳುವ ಮೂಲಕ ಆ ಅಹಂಕಾರವನ್ನು, ನಮ್ಮ ಮೇಲಿನ ಪ್ರಾಕೃತಿಕ ಒತ್ತಡವನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮನುಷ್ಯ ಮಾಡಬೇಕು. ಹಾಗೆ ಮಾಡಿದರೆ ಅವನು ಈ ಕೆಳಗಿಂದ ಮೇಲೆ ಏರ್ತಾನೆ. ಆಗ ಅವನ ಅಹಂಕಾರ, ದುರ್ಗುಣ ಎಲ್ಲವೂ ಕೂಡ ಹೋಗ್ತವೆ. ಅವನು ಭಗವಂತನನ್ನ ತಲುಪಲಿಕ್ಕೆ ಸಾಧ್ಯ. ಇದು ಕೃಷ್ಣ ಬೋಧನೆ ಮಾಡಿದ್ದು. ಮುಂದೆ ಏನು ಹೇಳ್ತಾನೆ, ಹೇಗೆ ರಾಗದ್ವೇಷಗಳನ್ನು ಮೆಟ್ಟಿ ನಿಲ್ಲಬೇಕು ಅಂತ ಹೇಳ್ತಾನೆ ಕೃಷ್ಣ. ಅದನ್ನ ಮುಂದಿನ ಭಾಗದಲ್ಲಿ ನೋಡೋಣ.